ನಮಸ್ತೆ. ಸೊ ಯೂಶ್ವಲಾಗಿ ಇವಾಗ ಸೀಸನ್ ಚೇಂಜ್ ಆಗ್ತಾ ಇದೆ, ಅದರಿಂದ ಇರ್ಬೋದು, ಇಲ್ಲ ನಾವು ಹೊರಗಡೆ ಹೋದಾಗ ಬೇರೆ ನೀರು ಕುಡ್ದಿರೋದ್ರಿಂದ ಇರ್ಬೋದು, ಇಲ್ಲ ಎಲರ್ಜಿ ಇನ್ಫೆಕ್ಷನ್ ಏನಾದರೂ ಇಂದ ನಮ್ಗೆ ಇನ್ ಕೇಸ್ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರೆ, ಸೊ ಥ್ರೋಟಲ್ಲಿ ಇರಿಟೇಷನ್ ಇರ್ಬೋದು, ಥ್ರೋಟಲ್ಲಿ ಪೇಯ್ನ್ ಇರ್ಬೋದು, ಯಾವುದಾದ್ರೂ ಆಗಿದ್ದರೆ. ಯೂಶ್ವಲಾಗಿ ನಮ್ಮ ಕಡೆ ಉರ್ಸಿತ ಅಂತ ಹೇಳ್ತಾರೆ, ಅದರಲ್ಲಿ ತುಂಬ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಅವ್ಳು ಥ್ರೋಟಲ್ಲಿ ಪೇಯ್ನ್ ಇದ್ದಾಗ ನಾವು ಹೇಗೆ ಟ್ರೀಟ್ ಮಾಡ್ಕೊಳ್ಬೋದು, ಸೀಡ್ಸ್ ಮತ್ತು ಮ್ಯಾಗ್ನೆಟ್ಸ್ ಆ್ಯಂಡ್ ಕಲರ್ಸಿಂದ ಹೇಗೆ ಟ್ರೀಟ್ ಮಾಡ್ಕೊಳ್ಬೋದು ಅಂತ ನಾನು ಜಸ್ಟ್ ಇವತ್ತು ಹೇಳಕ್ಕೆ ಬಂದಿದ್ದೇನೆ. ಸೊ ಫಸ್ಟ್ ಏನಂದರೆ, ನಾನು ಫಿಂಗರ್ ರಿಂಗ್ ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗ ಇಲ್ಲಿಲ್ಲ. ಓಕೆ, ಫಿಂಗರ್ ರಿಂಗ್ ಹೇಳಿದ್ದೆ, ಅದನ್ನು ಈ ಏರಿಯಾಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಸೊ ಇದು ಥ್ರೋಟ್ ಕರೆಸ್ಪಾಂಡೆನ್ಸ್ ಆ್ಯಸ್ ಪರ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್. ಸೊ ಫಿಂಗರ್ ರಿಂಗ್ ತೊಗೊಂಡು ಈ ಏರಿಯಾನ ಮಸಾಜ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಫಿಂಗರ್ ರಿಂಗ್ ಇಲ್ಲ ಅಂದರೆ ಈ ಥರ ಪೆನ್ ಆರ್ ಪೆನ್ಸಿಲ್ ಯಾವುದಾದ್ರೂ ತೊಗೊಂಡು ಈ ಏರಿಯಾನ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಸೊ ಅರೌಂಡ್ 1 ನಿಮಿಷ ನೀವು ಮಸಾಜ್ ಮಾಡಬೇಕಾಗತ್ತೆ. ಫಿಂಗರ್ ರಿಂಗ್ ಆದರೆ 10 to 15 ಟೈಮ್ಸ್ ಮಸಾಜ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಈ ಥರ ಪೇಪರ್ ಟೇಪ್ ಅಂತ ಸಿಗುತ್ತೆ, ಸರ್ಜಿಕಲ್ ಪೇಪರ್ ಟೇಪ್. ಓಕೆ, ಇದು 1/2 ಇಂಚು, ಇದು 1 ಇಂಚ್ ಪೇಪರ್ ಟೇಪ್. ಸೊ ಇದೆರಡು ನೀವು ತಂದಿಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು 1 ಇಂಚ್ ಪೇಪರ್ ಟೇಪಿಗೆ ಬ್ಲ್ಯಾಕ್ ಪೆಪ್ಪರ್ ಆರ್ ಕಾಳು ಮೆಣಸು ಏನಿದೆ ಅದನ್ನು ಹೀಗೆ ಅಂಟಿಸ್ಕೊಳ್ಬೇಕು. ಎಷ್ಟು ಅಂಟಿಸ್ಕೊಳ್ಬೇಕು? ನಿಮ್ಮದು ಈ ಏರಿಯಾ ಕವರ್ ಆಗೋಕ್ಕೆ. ನಿಮ್ಮದು ಫಿಂಗರ್ ಕೆಲವ್ರದ್ದು ದಪ್ಪ ಇರುತ್ತೆ, ಕೆಲವ್ರದ್ದು ಸಣ್ಣಗಿರುತ್ತೆ. ಸೊ ನಿಮ್ಮ ಫಿಂಗರ್ಗೆ ಕವರ್ ಆಗೋಷ್ಟು ಎಷ್ಟು ಪೆಪ್ಪರ್ ಬೇಕಾಗುತ್ತೆ ಆ ಪೆಪ್ಪರ್ನ ನೀವು ಇಲ್ಲಿ ಅಂಟಿಸ್ಕೊಳ್ಬೇಕು. ಈ ಫ್ರಂಟ್ ಏರಿಯಾ, ಬ್ಯಾಕ್ ಸೈಡಲ್ಲ, ಫ್ರಂಟ್ ಪೋರ್ಷನ್ನು ಕವರ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಪೆಪ್ಪರ್ನ ಅಂಟಿಸ್ಕೊಂಡು ಅದನ್ನು ಈ ಥರ ನೀವು ಕೈಗೆ, ಆ ಪೆಪ್ಪರ್ನ ನಿಮ್ಮ ಕೈ ಬೆರಳಿಗೆ ತಾಗಬೇಕು, ಈ ಥರ ಹಾಕ್ಕೊಳ್ಬೇಕು. ಇದನ್ನು ನೀವು ಟೈಮ್ ಇದ್ದಾಗ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾಯಿರಿ. ಬೋತ್ ರೈಟ್ ಆ್ಯಂಡ್ ಲೆಫ್ಟ್ ಫಿಂಗರ್ ಹಾಕ್ಕೊಳ್ಬೋದು ನೀವು, ರೈಟು ಲೆಫ್ಟ್ ಎರಡು ಕಡೆ ಹಾಕ್ಕೊಳ್ಬೋದು. ಸೊ ನೀವು ಕೆಲಸ ಮಾಡುವಾಗ ನಿಮಗೆ ತೊಂದರೆ ಆಗುತ್ತೆ ಅಂದರೆ ನೀವು ಲೆಫ್ಟ್ ಸೈಡಲ್ಲಿ ಹಾಕ್ಕೊಂಡಿರ್ಬೋದು, ಇಲ್ಲ ನೈಟ್ ಹಾಕ್ಕೊಂಡು ಬೆಳಿಗ್ಗೆ ತೆಗಿಬೋದು. ಸೊ ಇನ್ ಕೇಸ್ ಉರ್ಷಿತ ಇರೋರಿಗೆ ಇದು ಹಾಕ್ಕೊಂಡು ಇರಿಟೇಷನ್ ಏನಾದರೂ ಜಾಸ್ತಿ ಆಯಿತು ಅಂದರೆ, ಇಲ್ಲ ಯಾರಿಗೆ ಆದರೂ ಇದು ಹಾಕ್ಕೊಂಡು ಇರಿಟೇಷನ್ ಜಾಸ್ತಿ ಆಯಿತು ಅನಿಸಿದ್ರೆ ಇದನ್ನು ತೆಗೆದು ನಾನು ನೆಕ್ಸ್ಟ್ ಮೇಥಿ ಸ್ಟ್ರಿಪ್ದು ಹೇಳ್ತೀನಿ, ಅದನ್ನು ಟ್ರೈ ಮಾಡ್ಬೋದು. ಇದೇ ಥರ ಪೇಪರ್ ಟೇಪ್ಗೆ ಮೆಂತೆ ಕಾಳನ್ನು ಹಾಕ್ಕೊಂಡು ಇದನ್ನು ಈ ಏರಿಯಾ ಏನಿದೆ ಇಲ್ಲಿ ಹಾಕ್ಕೊಳ್ಳಿ. ಸೊ ಆಗಾಗ ಪ್ರೆಸ್ ಮಾಡ್ತಾಯಿರಿ. ಸೀಡ್ಸ್ನ ನೀವು ಮಿನಿಮಮ್ 8 hours ಹಾಕ್ಕೊಳ್ಳಿ. ನೈಟ್ ಹಾಕ್ಕೊಂಡು ಬೆಳಿಗ್ಗೆ ತೆಗೆಯೋದು ಮಾಡ್ಬೋದು, ಇಲ್ಲ ಡೇ ಟೈಮು ಹಾಗೆ ಮಿನಿಮಮ್ 8 hours ಹಾಕ್ಕೊಳ್ಳಿ. ಇಶ್ಯೂ ಜಾಸ್ತಿ ಇದ್ದರೆ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು, ಜಾಸ್ತಿ ಟೈಮ್ ಕಂಟಿನ್ಯೂ ಮಾಡ್ಬೋದು. ಮತ್ತೊಂದು, ಈ ಸೀಡ್ಸು ನೆಕ್ಸ್ಟ್ ಡೇ ಸೇಮ್ ಸೀಡ್ಸ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಈ ಸೀಡ್ಸ್ನ ಎಸಿಬೇಕಾಗತ್ತೆ. ನೆಕ್ಸ್ಟ್ ಡೇ ಮತ್ತೆ ಫ್ರೆಶ್ ಮೇಥಿ ಆರ್ ಫ್ರೆಶ್ ಪೆಪ್ಪರ್ ತೊಗೊಂಡು ಮತ್ತೆ ನೀವು ಪಟ್ಟಿ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸೇಮ್ ಸೀಡ್ಸ್ನ ಯೂಸ್ ಮಾಡು ಅಂದರೆ ಹಿಂದಿನ ದಿನ ನೀವು ಏನು ಹಾಕ್ಕೊಂಡಿದ್ರ ಪೇಪರ್ ಟೇಪ್ಗೆ ಅದನ್ನೇ ತೆಗೆದು ಮತ್ತೆ ಅದನ್ನೇ ಹಾಕ್ಕೊಳ್ಬೇಡಿ, ಅದನ್ನು ಎಸ್ಬಿಡಿ. ನೆಕ್ಸ್ಟ್ ಡೇ ಮತ್ತೆ ಹೊಸ ಫ್ರೆಶ್ ಸೀಡ್ಸ್ನ ತೊಗೊಂಡು ಹಾಕ್ಕೊಳ್ಳಿ. ಓಕೆ, ಇನ್ನೊಂದು ಮ್ಯಾಗ್ನೆಟ್ಸ್ ಹೇಳ್ತಾ ಇದ್ದೀನಿ. ಸೊ ಇದು ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ. ಬ್ಲ್ಯಾಕ್ ಕಲರ್ ಮ್ಯಾಗ್ನೆಟ್ಗೆ ಈ ಥರ ಸಿಲ್ವರ್ ಡಾಟ್ಸ್ ಇದೆ, ಸಿಲ್ವರ್ ಕ್ಯಾಪ್ಸ್ ಥರ ಇರುತ್ತೆ. ಸೊ ನಿಮ್ಮ ಮನೆ ಹತ್ರ ಅಕ್ಯುಪ್ರೆಷರ್ ಶಾಪ್ ಇದ್ದರೆ ಅಲ್ಲಿ ಸಿಗುತ್ತೆ ಇದು, ಇಲ್ಲ ಆನ್ಲೈನ್ ಕೂಡ ಸಿಗುತ್ತೆ. ಇದಕ್ಕೆ ಅಂತ ತರಿಸ್ಬೇಕಂತಿಲ್ಲ, ನಾನು ಸೀಡ್ಸ್ ಆಲ್ಟರ್ನೇಟಿವ್ ಹೇಳಿದ್ದೀನಿ. ಸೊ ಇನ್ ಕೇಸ್ ಬೇಕಿದ್ದವರು ತರಿಸ್ಕೊಳ್ಬೋದು, ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಇದನ್ನು ಯೂಸ್ ಮಾಡಿ. ಸೊ ಇದನ್ನು ಹಾಗೆ ಪೇಪರ್ ಟೇಪಿಗೆ ಅಂಟಿಸಿ ಈ ಥರ ಈ ಕ್ಯಾಪ್ಸು ನಿಮ್ಮ ಈ ಕರೆಸ್ಪಾಂಡೆನ್ಸ್ ಏರಿಯಾಗೆ ತಾಗೋ ಥರ ಸ್ಟಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಇದನ್ನು ನೀವೇನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಮ್ಯಾಗ್ನೆಟ್ಸ್ನ ನೀವು ಸುಮ್ಮನೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಇದು ಹಾಗೆ 8 hours ಮಿನಿಮಮ್ ನೀವು ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ಕೆಲವ್ರಿಗೆ ತುಂಬ ಕಾಫಿಂಗ್ ಇರುತ್ತೆ ಕಂಟಿನ್ಯೂಸ್ ಅಂದರೆ ಇದನ್ನು ಹಾಕ್ಕೊಂಡೆ 2-3 days ಇದ್ದರೆ ಆಮೇಲೆ ಅಲ್ಲಿ ಕಾಫಿಂಗ್ ಕಮ್ಮಿ ಆಗುತ್ತೆ. ಸೊ ಇದು ಹಾಗೆ 8 hours ನೈಟ್ ಹಾಕ್ಕೊಂಡು ಬೆಳಿಗ್ಗೆ ತೆಗಿಬೋದು, ಇಲ್ಲ ಡೇ ಟೈಮು ನಿಮಗೆ ಕಂಫರ್ಟೇಬಲ್ ಇದ್ದರೆ ನೀವು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಇನ್ನು ನೆಕ್ಸ್ಟು ಕಲರ್ ಥೆರಪಿ. ಸೊ ಇದು ಯಾವುದೂ ಇಲ್ಲ ಅಂದರೆ ನಿಮ್ಮ ಹತ್ರ ಸ್ಕೆಚ್ ಪೆನ್ ಇದ್ದರೆ ಬ್ಲ್ಯಾಕ್ ಸ್ಕೆಚ್ ಪೆನ್ನಲ್ಲಿ ಈ ಥ್ರೋಟ್ ಕರೆಸ್ಪಾಂಡೆನ್ಸ್ ಏನು ಏರಿಯಾ ಇದೆ, ಓಕೆ, ಅಲ್ಲಿಗೆ ಈ ಥರ ಬ್ಲ್ಯಾಕ್ ಕಲರ್. ಓಕೆ, ಇದು 2 ಕೈಯಲ್ಲಿ ಹಾಕ್ಕೊಳ್ಬೋದು. ನೀವು ಕೆಲಸ ಮಾಡುವಾಗ ನಿಮ್ಗೆ ತೊಂದರೆ ಆಗುತ್ತೆ ಅಂದರೆ ಲೆಫ್ಟಿಗೆ ಹಾಕ್ಕೊಂಡಿರಿ. ಮತ್ತು ಕಲ್ಲರಲ್ಲಿ ಮತ್ತು ಇನ್ನೂ ಒಂದು ತಂಬೇನಿದೆ, ತಂಬುದು ಸೈಡ್ ವೈಟ್, ಇದು ಸ್ವಲ್ಪ ಲೈಟರ್ ಸ್ಕಿನ್ ಮತ್ತು ಡಾರ್ಕ್ ಸ್ಕಿನ್ ಎಲ್ಲಿ ಮೀಟ್ ಆಗುತ್ತೆ ಆ ಲೈನ್ ಏನಿರುತ್ತೆ ಅಲ್ಲಿಗೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಲೈನ್ ಹಾಕ್ಕೊಳ್ಳಿ.
ಇಲ್ಲಿ ತನಕ. ಓಕೆ, ಮತ್ತು ರೈಟ್ ಹ್ಯಾಂಡ್ದು ಸ್ಮಾಲ್ ಫಿಂಗರ್ ಏನಿದೆ, ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ದು ಈ ಜಾಯಿಂಟ್ ಏನಿದೆ ಇದಕ್ಕೆ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳಿ ಕಂಪ್ಲೀಟಾಗಿ. ಈ ಥರ ಫ್ರಂಟು ಬ್ಲ್ಯಾಕು ಎಲ್ಲ ಫುಲ್ ಬ್ಲ್ಯಾಕ್ ಬರೋ ಥರ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಬೇಕು. ಸೊ ನೀವು ಇಲ್ಲಿ ಮ್ಯಾಗ್ನೆಟ್ ಸೀಡ್ಸ್ ಏನೇ ಹಾಕ್ಕೊಂಡಿದ್ರು ಈ ಬ್ಲ್ಯಾಕ್ ಕಲರ್ ನೀವು ಹಾಕ್ಕೊಳ್ಬೋದು. ಈಗ ಇನ್ ಕೇಸ್ ಇಲ್ಲಿ ಕಲರ್ ಹಾಕ್ಕೊಂಡಿಲ್ಲ, ಇಲ್ಲಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಅಂದ್ರೂ ಇಲ್ಲಿ ನೀವು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಹಾಕ್ಕೊಳ್ಬೋದು, ಮತ್ತು ಇಲ್ಲಿನೂ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಹಾಕ್ಕೊಳ್ಬೋದು. ಓಕೆ, ಇದು ರೈಟ್ ಹ್ಯಾಂಡ್ದು ಸ್ಮಾಲ್ ಫಿಂಗರ್ದು ಲಾಸ್ಟ್ ಜಾಯಿಂಟ್ ಇದು. ಓಕೆ, ಸೊ ಕಲರ್ಸ್ ಕೂಡ ಮಿನಿಮಮ್ 8 hours ಹಾಕ್ಕೊಳ್ಳಿ. ನೈಟ್ ಕೂಡ ಕಲರ್ ವರ್ಕ್ ಆಗುತ್ತೆ, ಡೇ ಟೈಮು ಜಾಸ್ತಿ ವರ್ಕ್ ಆಗುತ್ತೆ, ಬಟ್ ನೈಟ್ ಕೂಡ ಕಲರ್ ವರ್ಕ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಡೇ ಟೈಮ್ ಆಗಲಿಲ್ಲ, ಇಲ್ಲ ಸಂಜೆ ಮೇಲೇ ಕೋಲ್ಡ್ ಕಫ್ ಎಲ್ಲ ಸ್ಟಾರ್ಟ್ ಆಯಿತು, ಇಲ್ಲ ಥ್ರೋಟ್ ಇರಿಟೇಷನ್ ಸ್ಟಾರ್ಟ್ ಆಯಿತು ಅಂದರೆ ಇದನ್ನು ನೀವು ನೈಟು ಹಾಕ್ಕೊಳ್ಬೋದು, ವರ್ಕ್ ಆಗುತ್ತೆ. ಓಕೆ, ಸೊ ಓಕೆ, ಸೊ 3 ಆಯಿತು. ನಾನು ಸೀಡ್ಸ್ ಹೇಳಿದೆ, ಸೀಡ್ಸ್ 8 hours ಹಾಕ್ಕೊಳ್ಳಿ, ಬೆಳಿಗ್ಗೆ ಡಿಸ್ಕಾರ್ಡ್ ಮಾಡಿ ಬೇರೆ ಫ್ರೆಶ್ ಸೀಡ್ಸ್ ಹಾಕ್ಕೊಳ್ಳಿ. ಮ್ಯಾಗ್ನೆಟ್ಸ್ ಸೇಮ್ ಮ್ಯಾಗ್ನೆಟ್ ನೀವು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಮ್ಯಾಗ್ನೆಟ್ಸ್ನ ಎಸೆಯೋ ಕತೆ ಏನೂ ಇಲ್ಲ, ಅದೇ ಮ್ಯಾಗ್ನೆಟ್ಸ್ನ ಪದೇ ಪದೇ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಲರ್ಸು ಇಲ್ಲಿ ಬ್ಲ್ಯಾಕ್ ಕಲರ್, ಇದೆರಡೂ ತಂಬಿಗೂ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಬೋದು ನೀವು. ನೆಕ್ಸ್ಟು ರೈಟ್ ಹ್ಯಾಂಡ್ದು ಕಿರಿ ಬೆರಳದು ಲಾಸ್ಟ್ ಜಾಯಿಂಟ್ ಏನಿದೆ ಅದಕ್ಕೆ ಬ್ಲ್ಯಾಕ್ ಕಲರ್, ಇದು ಹಾಗೆ ಇದು ಎರಡೂ ಕಡೆ ಹಾಕ್ಕೊಳ್ಬೋದು. ಸೊ ತಂಬದು ಸೈಡಲ್ಲಿ ಈ ಥರ ಒಂದು ಬ್ಲ್ಯಾಕ್ ಲೈನ್ ಇಲ್ಲಿ ತನಕ ಎಳ್ಕೊಳ್ಳಿ. ಸೊ ಇದಿಷ್ಟು ಮಾಡಿ, ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಇದ್ದರೆ ಖಂಡಿತವಾಗ್ಲೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಂದು ಟಾಪಿಕ್ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು.